ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನ. ನಿಮಗೇನಾದರೂ ಒಳ್ಳೇದಾಗಿದೆಯಾ ಸರ್? ಖಂಡಿತ ಒಂದು 5 ದಿನದಲ್ಲೇ ಹೌದಾ? ಅಂದರೆ ಎಷ್ಟು ವರ್ಷಗಳ ಮೇಲೆ ಆಗಿದ್ದು ಮಗು? ಹೌದಾ? ಅಂದರೆ ಇಲ್ಲಿ ಅರ್ಕೆ ಹೊತ್ಕೊಂಡ ಮೇಲೆ ಅದಾಗಿದ್ದಂತ? ಅಂದರೆ ಇಲ್ಲಿ ಬರೋ 100% ನಂಬ್ಕೊಂಡು ಬರ್ಬೋದು, ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನೀವು ನಂಬ್ತೀರಾ? ಮತ್ತೊಂದು ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ನಾನಿವತ್ತು ಶ್ರೀ ಪ್ರಸನ್ನ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬೆಂಗಳೂರು ಹತ್ರ ತುಮಕೂರು ರೋಡಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀನಿ. 400 ವರ್ಷಗಳ ಇತಿಹಾಸ ಇರುವಂತಹ ಆ ದೇವಸ್ಥಾನ. ಬಂದವರ ಅರಿಕೆ ಖಂಡಿತವಾಗಿ 100% ಆ ಭಗವಂತನು ಪೂರ್ತಿ ಮಾಡ್ತಾನೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕಾಗಿ ಬಂದಿದ್ದೀನಿ ಗೈಸ್. 400 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ. ಬನ್ನಿ, ಈಗ ನಾವೆಲ್ಲ ಒಳಗಡೆ ಹೋಗಿ ದೇವರನ್ನ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿರುವ ಅರ್ಚಕರನ್ನು ನಾವು ಕೇಳಿ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ. ಇವತ್ತು ಶನಿವಾರ ದೇವಸ್ಥಾನ, ಅಲ್ಲಿ ವಿಶೇಷತೆಗಳೇನೆಂದರೆ, ನೀವು ಒಂದು ತೆಂಗಿನಕಾಯಿ ಕಟ್ಟಿದರೆ ಸಾಕು ಗೈಸ್, ಭಾಳ ಅದ್ಭುತವಾಗಿ ನಿಮ್ಮ ಅರಿಕೆಗಳು ಏನೇ ಇರಲಿ, ಕಷ್ಟಗಳು ಏನೇ ಇರಲಿ ಇಲ್ಲಿ ತೀರುತ್ತೆ ಅಂತ ಹೇಳ್ತಾರೆ. ಬನ್ನಿ, ನಾವೆಲ್ಲ ದೇವಸ್ಥಾನ ಕಡೆ ಹೋಗಿರೋ ಭಕ್ತಾದಿಗಳು ಸಹ ಹೇಳ್ತಾರೆ. ಅವರ ಕಷ್ಟಗಳು ಹೇಳ್ಕೊಂಡು ಅಪ್ಪನವ್ರ ಹತ್ರ ಏನು ಅರಿಕೆಗಳು ತೀರಿದೆ ಎಲ್ಲವನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ, ದೇವಸ್ಥಾನ ಕಡೆ ಹೋಗೋಣ. ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆಯುವಂತಹ ದೇವಸ್ಥಾನ ಗೈಸ್ ಇದು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ. ಅವರ ಮನಸ್ಸುಗಳ ಕಷ್ಟಗಳು ಈ ಭಗವಂತನಿಗ ಹೇಳ್ಕೊಂಡು 41 ಪ್ರದರ್ಶನೆ ಹಾಕಿದ್ರೆ ಅವರ ಅರ್ಕೆ ತೀರ್ತದೆ ಅಂತ ಹೇಳ್ತಾರೆ. ಒಬ್ರು ಹೇಳ್ತಾರೆ ತೆಂಗಿನಕಾಯಿ ಕಟ್ಟಬೇಕು ಅಂತ ಕೂಡ ಹೇಳ್ತಾರೆ. ಇಲ್ಲಿ ನೀವು ಏನೇ ಮಾಡಲಿ ಗೈಸ್, ಭಗವಂತಂತೂ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರೇ ಇರ್ತಾನೆ. ನಿಮ್ಮ ನಂಬಿಕೆಯ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಇಲ್ಲಿಗೆ ಬಂದವರೆಲ್ಲ ಒಂದೇ ಮಾತು, ನಮ್ಗೆ 5 ವರ್ಷದಿಂದ ಮಕ್ಕಳಾಗಿಲ್ಲ, ನಮ್ಗೆ 6 ವರ್ಷದಿಂದ ಮಕ್ಕಳಾಗಿಲ್ಲ, ನಾವು ಫಾರಿನ್ ಟ್ರಿಪ್ಗೆ ಹೋಗ್ಬೇಕಾಗಿತ್ತು, ಇಲ್ಲಿ ಬಂದ ಮೇಲೆ ನಾವು ಫಾರಿನ್ ಟ್ರಿಪ್ಗೆ ಹೋದ್ರಿ, ನನ್ನ ಫಾರಿನಲ್ಲಿ ಜಾಬ್ ಐತೆ ಅಂತ ಕೂಡ ಸಹ ಕೆಲವರು ಹೇಳಿದ್ರು ನನಗೆ. ಬಹಳ ಅದ್ಭುತವಾದಂಥ ದೇವಸ್ಥಾನ. ಇಲ್ಲಿ ನೋಡ್ಬೋದು, ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಜನಗಳು, ಬೇಕಾದಷ್ಟು ಜನಗಳು ಬರ್ತಾರೆ ಗೈಸ್. ಅಂದ್ರೆ ದೇವಸ್ಥಾನ ಸಾಯಂಕಾಲವರೆಗೂ ಇದೇ ರಶ್. ಇಂಥ ರಶ್ ಎಲ್ಲ ದೇವಸ್ಥಾನಗಳಲ್ಲಂತೂ ನೋಡಕ್ ಆಗಲ್ಲ. ಯಾಕಂದ್ರೆ ಪ್ರಸಿದ್ಧಿ ಪಡೆದಿರೋ ದೇವಸ್ಥಾನ. ಅಲ್ಲಿ ಭಕ್ತಾದಿಗಳ ಜೀವನದಲ್ಲಿ ಏನಾದರೂ ಚೇಂಜಸ್ ಆದ್ರೆ ಮಾತ್ರನೇ ಅಲ್ಲಿ ಹೋಗಿ ಪೂಜೆ ಮಾಡ್ತಾರಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು ಗೈಸ್. ಅಂದ್ರೆ ಇಲ್ಲಿ 100% ಸತ್ಯ ಇದೆ. ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಯಾವಾಗಲೇ ಬರಲಿ, ತೆಂಗಿನಕಾಯಿ ಕಟ್ಟೋದಂತೂ ನೀವು ಮರಿಲೇಬೇಡಿ. ನಿಮ್ಮ ಕಷ್ಟಗಳು ಇನ್ನೂ ಪರಿಹಾರ ಆಗ್ಬೇಕಂದ್ರೆ, ನಿಮ್ಮ ಶರೀರದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅಲ್ಲಿ 4 ನಿಂಬೆಕಾಯಿ ತಗೊಂಡೋಗಿ, ನಿಂಬೆಕಾಯಿ ಅಲ್ಲಿ ಅರ್ಚಕರ ಕೈಯಲ್ಲಿ ಕೊಟ್ರೆ ಅವರು ಮಂತ್ರಿಸಿ ಕೊಡ್ತಾರೆ. ಅದು ಕುಡಿದು 1 ವಾರದ ಮೇಲೆ ಡೆಫಿನೆಟ್ಲಿ ನಿಮ್ಮ ಕಾಯಿಲೆ ಏನೇ ಇರಲಿ ಅದು ವಾಸಿ ಆಗುತ್ತೆ ಅಂತ ಸಹ ಹೇಳ್ತಾರೆ ಗೈಸ್. ಈ ಸದ್ಯಕ್ಕೆ ಭಗವಂತನ ದರ್ಶನ ಮಾಡಿಕೊಂಡು ಅಪ್ಪನವರ ನೆನೆಸ್ಕೊಂಡು ನಿಮ್ಮ ಕಷ್ಟಗಳು ಏನೇ ಇರಲಿ ಹೇಳ್ಕೊಳ್ಳಿ, ನಿಮಗೆ 100% ಪರಿಹಾರ ಆಗೇ ಆಗುತ್ತೆ ಗೈಸ್. ಬನ್ನಿ, ಇನ್ನ ಮುಂದಕ್ಕೆ ಏನೇನೈತೆ ಈ ದೇವಸ್ಥಾನದ ವಿಶೇಷಗಳೆಲ್ಲ ಸಂಪೂರ್ಣವಾಗಿ ನೋಡಿಸ್ತೀನಿ ಗೈಸ್. ಈ ವಿಡಿಯೋನ ಸಂಪೂರ್ಣವಾಗಿ ನೀವು ಸಹ ನೋಡಿ. ಯಾಕಂದ್ರೆ ಏನಾದರೂ ಮಿಸ್ ಆದರೆ ಗೊತ್ತಾಗಲ್ಲ ನಿಮಗೆ, ಏನೋ ಮಿಸ್ ಮಾಡ್ತೀರಾ. ಅದಕ್ಕಾಗಿ ಈ ವಿಡಿಯೋ ಪೂರ್ತಿ ನೋಡಿ. ಏನೇನು ಇಲ್ಲಿ ವಿಶೇಷತೆಗಳಿವೆ ಎಲ್ಲ ಸಂಪೂರ್ಣವಾಗಿ ಇವತ್ತು ನಾವು ತಿಳ್ಕೊಳ್ಳೋಣ ಗೈಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಇಂಥ ಇಂಫಾರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತು. ನನ್ನ ಪ್ರಯತ್ನ, ನೀವು ಜೊತೆಯಲ್ಲಿದ್ದರೆ ನನ್ನ ಪ್ರಯತ್ನ ಹಿಂಗೆ ನಡೀತಾ ಇರುತ್ತೆ ಅಂತ ಹೇಳ್ತಾ ಗೈಸು, ಜೀವನದಲ್ಲಿ ನಮ್ಮ ಕಷ್ಟಗಳು 100 ಇರುತ್ತೆ ಗೈಸ್. ಭಗವಂತನ ಹತ್ರ ಹೇಳಲ್ಲ ಅಂದರೆ ಇನ್ನೆಲ್ಲಿ ಹೇಳೋದು ನಾವು.
ಯಾಕಂದ್ರೆ ಆ ಭಗವಂತರು ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಾನೆ. ಇದು ಬೈಲಾಂಜನೇಯ ಸ್ವಾಮಿ ಗರ್ಭಗುಡಿ, ನೀವು ದರ್ಶನ ಮಾಡ್ಕೊಂಡು ಬೆನ್ನೆ ಅಲಂಕಾರ ಮಾಡಿದ್ದಾರೆ ಗೈಸ್, ಬಹಳ ಅದ್ಭುತವಾಗಿತ್ತು. ನನ್ನ ಕಷ್ಟಗಳು ನಾನು ಹೇಳ್ಕೊಂಡಿದ್ದೀನಿ, ಏನೋ ತೀರುತ್ತೆ. ಯಾಕಂದ್ರೆ ಭಗವಂತನ ಮೇಲೆ ನಂಬಿಕೆ ಇರಬೇಕು. ನಾವು ಯಾವೇ ಭಗವಂತನ ಪೂಜೆ ಮಾಡಲಿ, ಅವ್ರ ಮೇಲೆ ನಂಬಿಕೆ ಇದ್ರೆ ಆ ಕೆಲಸ, ನೀವು ತಿಳ್ಕೊಂಡಿರೋಂಥ ಕೆಲಸ 100% ಆಗುತ್ತೆ ಅಂತ ನನ್ನ ನಂಬಿಕೆ. ನೀವು ನಂಬಿ ಭಗವಂತನ ಬನ್ನಿ. ಬೆಂಗಳೂರಿಗೆ ಯಾವಾಗಾದ್ರೂ ಬಂದ್ರೆ ನೀವು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕನ್ಫರ್ಮ್ ಆಗಿ ವಿಸಿಟ್ ಕೊಡಿ. ಇವಾಗ ಮಂಗಳಾರತಿ ತಗೊಳ್ಳಿ, ಅದ್ಭುತವಾದ ಮಂಗಳಾರತಿ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಎಲ್ಲ ಬರಬೇಕು ಅಂತ ನನ್ನ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲರಿಗೂ ಸಹಯೋಗದಿಂದ ಈ ಚಾನಲ್ಲು ನಾನು ಇನ್ನು ಮುಂದಕ್ಕೆ ಎಂಥ ದೇವಸ್ಥಾನಗಳು, ಅದ್ಭುತವಾದ ದೇವಸ್ಥಾನಗಳು ಅದೆಲ್ಲ ತೋರಿಸ್ಕೊಂಡು ನಿಮಗೆ ನಾನು ತೋರಿಸ್ತೀನಿ ಅನ್ನೋ ನಂಬಿಕೆ ನನಗೈತೆ. ನಿಮ್ಮ ಸಪೋರ್ಟು ಇರ್ತದೆ ಅಂತ ತಿಳ್ಕೊಳ್ತೀನಿ ಗೈಸ್. ಇನ್ನು ಮುಂದಕ್ಕೆ ಏನೇನೈತೆ ನಾವೆಲ್ಲ ಬನ್ನಿ ನೋಡೋಣ. ಸರ್ ಎಲ್ಲಿಂದ ಬಂದಿದ್ದೀರಾ ಸರ್? ನೆಲಮಂಗಲದಿಂದನಾ? ಬೈಲಾಂಜನೇಯ ಸ್ವಾಮಿ ನಂಬಿಕೊಂಡು ಜನಗಳು ಬರ್ಬೋದಾ? ಖಂಡಿತ ಬರ್ಬೋದು. 1000 ವರ್ಷ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಆಮೇಲೆ ಬಂದವ್ರಿಗೆ ಏನ್ ಬೇಡ್ಕೊಂಡು ಹೋಗಿರ್ತಾರೋ ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನ. ನಿಮಗೇನಾದ್ರೂ ಒಳ್ಳೇದಾಗಿದೆ ಸರ್? ಖಂಡಿತ ಅವನ ದಯದಿಂದನೇ. ಹೌದಾ? ಅಂದ್ರೆ ಎಷ್ಟು ವರ್ಷಗಳ ಮೇಲೆ ಆಗಿದ್ದು ಮಗು? ಹೌದಾ? ಅಂದ್ರೆ ಇಲ್ಲಿ ಅರ್ಕೆ ಹೊತ್ಕೊಂಡ್ಮೇಲೆ ಅದಾಗಿದ್ದಂತ? ಅಂದ್ರೆ ಇಲ್ಲಿ ಬರೋ 100% ನಂಬ್ಕೊಂಡು ಬರ್ಬೋದು, ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನೀವು ನಂಬ್ತೀರಾ? ಮತ್ತೊಂದಾಗ್ಲಿ ಭಗವಂತನ ಆಶೀರ್ವಾದ ತುಂಬಾ ಚೆನ್ನಾಗಿರುತ್ತೆ. ನೀವು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ತುಂಬಾ ವರ್ಷ, ನಾವು ಸಣ್ಣ ವಯಸ್ಸಿಂದ ಬರ್ತಾ ಇದ್ದೀವಿ. ಹೌದಾ? ಸಣ್ಣ ವಯಸ್ಸಿಂದ ಬರ್ತಾ ಇದೆ ಅಂದ್ರೆ 100% ನಂಬ್ಕೊಂಡು ಬರ್ಬೋದು ಇಲ್ಲಿಗೆ ಜನಗಳು ಬಂದ್ರೆ ಅಲ್ಲ? ಖಂಡಿತ. ಥ್ಯಾಂಕ್ ಯು ಸರ್, ಧನ್ಯವಾದ. ಸಂಕಲ್ಪ ಮಾಡಿ ಅದಕ್ಕೆ ಮಾಡ್ಕೋಬೇಕು. ಅದು ನಾವು ಕಾಯ್ದೆ ಮಾಡ್ಕೊಂಡಿದ್ರು, ಅವ್ರಿಗೆ ವೀಸಾ ಎಲ್ಲ ಆಯ್ತು, ಫಾರಿನ್ಗೆಲ್ಲ ಹೋಗ್ತಾರೆ. ಅದೆಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಕಾಯಿ ಕಟ್ಟಿ ಅದಕ್ಕೆ ಮಾಡ್ಕೊಂಡ್ರೆ. ಓಕೆ, ಅದಕ್ಕಾಗಿ ಅಲ್ಲಿ ಕಾಯಿ ಕಟ್ತೀರಾ? ಕಾಯಿ ಕಟ್ಟಿದ ಮೇಲೆ ಎಷ್ಟು ದಿವಸದಲ್ಲಿ ಇದಾಗ್ತದೆ? ಅವ್ರಿಗೆ ಒಂದು 1 month 1.5 month ಅಂದ್ರೆ ಕಾಯ್ಬೇಕು. ನಿಮ್ ಕೆಲಸ ಅಂತೂ 100% ಆಗುತ್ತೆ ಕಾಯಿ ಕಟ್ಟಿದ ಮೇಲೆ. ಆಮೇಲೆ ಕಾಯಿ ಬಿಚ್ಚುತ್ತೀರಾ, ಅದನ್ನ ತಗೊಂಡೋಗಿ ಮನೆಗೆ ತಗೊಂಡೋಗ್ತೀರಾ? ಇಲ್ಲ ಅದು ಮನೆಗೆ ಹೋಗಿ ಪ್ರಸಾದ ಮಾಡ್ಕೋಬೇಕು ಅಂತ ಪದ್ಧತಿ ಇಲ್ಲಿ. ಓಕೆ ಓಕೆ. ಗೈಸ್, ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿಮ್ಮ ಅರಿಕೆಗಳು ಯಾವ ಥರ ಕಟ್ಟಬೇಕು ಅಂದರೆ, ಈ ಥರ ತೆಂಗಿನಕಾಯಿ ಕಟ್ಬಿಟ್ಟು ಡೇಟ್ ನೋಡಿ, ಇಲ್ಲಿ ಡೇಟು ಮತ್ತು ಹೆಸರು, ಏನು ಪ್ರಾಬ್ಲಮ್ ಇದೆ ಎಲ್ಲ ಬರೆದಿದ್ದಾರೆ ಈ ತೆಂಗಿನಕಾಯಿ ಮೇಲೆ. ಅವರೆಲ್ಲ ಅರಿಕೆಗಳು ಪರಿಹಾರ ಆದಮೇಲೆ ಇಲ್ಲಿ ಬಂದು ಅರ್ಚಕರ ಹತ್ರ ಏನೋ ಆ ಗಂಟು ಬಿಚ್ಚುವಾಗ ಏನೋ ಮಂತ್ರಗಳು ಹೇಳ್ತಾರೆ ಇಲ್ಲಿ. ಆ ಮಂತ್ರಗಳಂದರೆ ನಿಮ್ಮ ಅರಿಕೆ ಪೂರ್ತಿ ಆಗ್ತು ಅನ್ನೋದೊಂದು ಗ್ಯಾರಂಟಿ ಐತೆ ಇಲ್ಲಿ. ಯಾವಾಗಲಾದರೂ ನೀವು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಖಂಡಿತವಾಗಿ ಒಂದು ತೆಂಗಿನಕಾಯಿ ಕಟ್ಟಿಬಿಟ್ಟು ಹೋಗಿ, ಅದರ ಮಹಿಮೆನೇ ಬೇರೆ ಇರ್ತದೆ ಗೈಸ್. ಎಲ್ಲ ದೇವಸ್ಥಾನಗಳಲ್ಲಿ ನಾನು ಒಂದೇ ಮಾತು ಹೇಳೋದು, ಭಗವಂತನು ಎಲ್ಲಿ ಪ್ರತಿಯೊಂದು ಜಗದಲ್ಲಿ ಇರ್ತಾನೆ. ಆದರೂ ನೀವು ನಂಬಿ ಬರಬೇಕು ಅಂತ ನಾನು ಯಾವಾಗೂ ಹೇಳ್ತೀನಿ. ನೀವು ನಂಬಿ ಭಗವಂತನ ಇಲ್ಲಿ ಬಂದರೆ, ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ನೀವು ತೆಂಗಿನಕಾಯಿ ಮಾತ್ರ ಮರಿಬೇಡ್ರಿ. ಕಟ್ಟಿಬಿಟ್ಟು ಪೂಜಾರಿಗಳನ್ನ ಕರ್ಕೊಬಂದು ಅವ್ರೇನೋ ಮಂತ್ರ ಹೇಳ್ತಾರೆ, ಅವಾಗ ಡೇಟು ಎಲ್ಲ ಹಾಕಿ ನೀವು ಕಟ್ಬಿಟ್ಟು ಹೋದರೆ ನಿಮ್ಮ ಅರಿಕೆ 100% ಪೂರ್ತಿ ಆಗುತ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಮಾಧವರಿಂದ ಬಂದಿದ್ದೀರಾ? ಅಲ್ಲ, ಈ ತೆಂಗಿನಕಾಯಿ ಜಾಗದಲ್ಲಿ ನೀವು ಬಂದಿದ್ದೀರಾ, ನೋಡ್ತಾ ಇದ್ದೀರಾ, ಏನು ವಿಶೇಷತೆ ತೆಂಗಿನಕಾಯಿದು? ನೀವು ಕಟ್ಟಿದ್ದೀರಾ ತೆಂಗಿನಕಾಯಿ? ಈಗ ಕಟ್ಟಿದೀವಿ ಸರ್. ಅದೇ ಫಸ್ಟ್ ಟೈಮ್ ಕಟ್ಟಿದ್ದೀರಾ ನೀವು? ಫಸ್ಟ್ ಟೈಮ್ ಕಟ್ಟಿದೀವಿ. ಮೊದಲೇನಾದ್ರೂ ಒಳ್ಳೇದಾಗಿದೆ ನಿಮ್ಗೆ? ಎಲ್ಲರೂ ತೆಂಗಿನಕಾಯಿ ಬಂದು ಕಟ್ಟಿದ್ರೆ ಈ ಮನ್ಸಲ್ಲಿ ಏನ್ ಅನ್ಕೊಂಡ್ರು ಅದಾಗುತ್ತೆ ಅಂತ. ಅಲ್ಲಿ ಪೂಜಾರಿಗಳು ಏನಾದ್ರು ಮಂತ್ರಿಸ್ಕೊಡ್ತಾರ ಕಾಯಿನ, ಇಲ್ಲಾಂದ್ರೆ ಹೆಂಗೆ? ಅವರೇ ಕೊಡ್ತಾರೆ ಕಾಯಿನ. ಅವ್ರು ಮಂತ್ರಿಸ್ಬಿಟ್ಟು ಕೊಡ್ತಾರೆ. ನಾವು ತಂದು 41 ಪ್ರದರ್ಶನ ಹಾಕ್ಬಿಟ್ಟು ಅದನ್ನ ಕಟ್ಟಬೇಕಿಲ್ಲಿ. 4 ವಾರ ಬರ್ಬೇಕು. 4 ವಾರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಆ ಮನ್ಸಾಗ ಏನೇನ್ ಅನ್ಕೊಂಡಿರ್ತೀವೋ ಅದೆಲ್ಲ ಆಗುತ್ತೆ. ಅಂದ್ರೆ ನಂಬ್ತೀರಾ ನೀವು? ಖಂಡಿತ 100% ನಂಬ್ತೀರಾ? ಅಂದ್ರೆ ಅಪ್ಪ ನಂಬ್ಕೊಂಡು ಬರ್ಬೋದು ಜನಗಳು? ಖಂಡಿತ ಬರ್ಬೋದು. ಧನ್ಯವಾದ ಅಣ್ಣ ನಿಮಗೆ. ಗೈಸ್, ಈ ದೇವಸ್ಥಾನಕ್ಕೆ ಹೆಂಗಪ್ಪ ಬರಬೇಕು ಅಂದರೆ 258C ಅಂತ ಒಂದು ಬಸ್ ಇರ್ತದೆ. ಅದು ತುಮಕೂರು ರೋಡು ನೆಲಮಂಗಲವರೆಗೂ ಹೋಗುತ್ತೆ ಗೈಸ್. ನೆಲಮಂಗಲ ರೋಡಲ್ಲಿ ಈ ದೇವಸ್ಥಾನ ಇರೋದು. ಕಂಡಕ್ಟರ್ಗೆ ಹೇಳಿದ್ರೆ ಸಾಕು, ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಅವರು ದೇವಸ್ಥಾನ
ಮೇನ್ ರೋಡಲ್ಲಿನೇ ಬಿಡ್ತಾರೆ. ಅಲ್ಲಿಂದ 200 ಮೀಟರ್ ಒಳಗಡೆ ಇರೋದು ದೇವಸ್ಥಾನ. ಗೈಸ್, ಈ ದೇವಸ್ಥಾನಕ್ಕೆ ಬಂದರೆ ವಿಶೇಷವಾಗಿ 41 ಸುತ್ತು ಮಾತ್ರ ಕನ್ಫರ್ಮ್ ಆಗಿ ನೀವು ಹಾಕ್ಬಿಟ್ಟು ಹೋಗಿ, ನಿಮ್ಮ ಆರ್ಕೆ 100% ಪರಿಹಾರ ಸಿಗುತ್ತೆ ನಿಮಗೆ. ಟೂರ್ಗೆ ಹೋಗ್ಬೇಕಾ, ಅಮೇರಿಕಾಗೆ ಹೋಗ್ಬೇಕಾ, ಆಸ್ಟ್ರೇಲಿಯಾಗೆ ಹೋಗ್ಬೇಕಾ, ನಿಮ್ಮ ಮನಸ್ಸಲ್ಲಿ ಏನೇ ಕನಸಿರಲಿ 100% ಬಯಲಾಂಜನೇಯ ಸ್ವಾಮಿ ನಿಮ್ಮ ಮಾತು ಕೇಳಿ ಆ ಕಷ್ಟವನ್ನು ಪರಿಹಾರ ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗೂ ಇದೆ. ಇಲ್ಲಿ ಎಷ್ಟೋ ಜನಗಳಿಗೆ ಕೇಳಿದ್ದೀನಿ ಗೈಸ್, ಆ್ಯಕ್ಚುಲಿ ಎಲ್ಲರೂ ಒಂದೇ ಮಾತೆ, ನಾವು 10 ವರ್ಷದಿಂದ ಬರ್ತಾ ಇದ್ದೀರಿ, 15. ಈ ದೇವಸ್ಥಾನದಲ್ಲಿ ರೆಗ್ಯುಲರ್ ಆಗಿ ಭಕ್ತರು ಬರ್ತಾ ಇರ್ತಾರೆ. ಅವರಲ್ಲಿ ಒಬ್ರು ನನಗೆ ಇವತ್ತು ಸಿಕ್ಕಿದ್ರು. ಬಯಲಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಅವ್ರು ಇವಾಗ ಸಂಪೂರ್ಣವಾಗಿ ನಿಮಗೆ ಅವ್ರ ಕಷ್ಟ ಪರಿಹಾರ ಆಗಿದೆಯೋ ಇಲ್ಲೋ ಅಂತ ಅವ್ರ ಹತ್ರ ಕೇಳೋಣ ಬನ್ನಿ ನಾವು ಇವಾಗ. ಎಲ್ಲಿಂದ ಬಂದಿದ್ದೀರಾ? ನಮ್ದು ಹುಬ್ಳಿಯಿಂದ. ಹಾಂ ಹಾಂ. ದೇವಸ್ಥಾನಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಮನೆ ದೇವರು. ಹೌದಾ? ತಾತ ಮುತ್ತಾತ ಕಾಲಿಂದ. ಹಾಂ ಹಾಂ. ಓಕೆ ಓಕೆ. ಈಗ ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಹಾಂ ಹಾಂ. ಆಲ್ಟರ್ನೇಟಿವ್ ಸ್ಯಾಟರ್ಡೇ ಬರ್ತಾ ಇರ್ತೀವಿ. ಹಾಂ ಹಾಂ. ಅಮಾವಾಸ್ಯೆ ವಿಶೇಷತೆ ಇದ್ದಾಗ. ಹಾಂ ಹಾಂ ಹಾಂ. ಓಕೆ ಓಕೆ. ಮನೆ ದೇವರು ಸರ್ ಇದು. ಅಲ್ಲ, ಅಮ್ಮನವ್ರದ ಆಕ್ಚುಲಿ ತೆಂಗಿನಕಾಯಿ ನೋಡಿದೆ ಅಲ್ಲ, ಆಕ್ಚುಲಿ ತೆಂಗಿನಕಾಯಿ ಕಟ್ಟಿದ್ದಾ ಇಲ್ಲ ಅಂದ್ರೆ ಇವಾಗ ಕಟ್ತಾ ಇದ್ದೀರಾ? ಇಲ್ಲ ಸರ್, ಕಟ್ಟಿ 16 ದಿನ ಆಗಿದೆ. ಹಾಂ ಹಾಂ. 16 ದಿನ ಆಗಿದ್ಮೇಲೆ. ಹಾಂ ಹಾಂ. ಏನಾದರೂ ಅರ್ಕೆ ಇತ್ತಾ ನಿಮ್ಮದು? ಸರ್ ಅರ್ಕೆ ಇತ್ತು. ಹಾಂ ಹಾಂ. 16 ದಿವಸ ಆಗಿತ್ತು ಕಟ್ಟಿ ನಮ್ಮ ಓಕೆ. ಹಾಂ ಹಾಂ. ಇವಾಗ ಬಿಚ್ಕೊಂಡು ಹೋಗ್ತಾ ಇದೀವಿ. 16 ದಿವಸದಲ್ಲಿ 4 ದಿವಸ ಟೆಂಪಲ್ಗೆ ಬಂದು 41 ರೌಂಡ್ ಇದು ಮಾಡಬೇಕು, ಪ್ರದರ್ಶನ ಹಾಕ್ಬೇಕು. ದಕ್ಷಿಣೆ ಹಾಕ್ಬೇಕು. ಓಕೆ. ಹಾಕಿ 16 ದಿವಸ ಆದ್ಮೇಲೆ ಇದನ್ನು ಬಿಚ್ಕೊಂಡು ಹೋಗಿ ಮನೇಲಿ ಸಿಹಿ ಮಾಡಿ ಮನೆಯವರೆಲ್ಲರೂ ತಿನ್ಬೇಕು. ಅದು ಪ್ರಸಾದ ಮಾಡ್ಕೊಂಡು ತಿನ್ಬೇಕು ಅಂತ ಪೂಜಾರಿಗಳಿದ್ದಾರೆ ಅಲ್ಲಿ. ಏನಾದ್ರೂ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಬೇಕು. ಹಾಂ ಹಾಂ. ಮಕ್ಕಳಾಗ್ದಿಲ್ದವರು, ಆರೋಗ್ಯ ಸಮಸ್ಯೆ ಇರೋರು, ಮದುವೆ ಆಗ್ದಿಲ್ದವರು, ರಾಜಕೀಯ ಏನೇ ಇದ್ರೂ ಮನ್ಸಲ್ಲಿ ನಾವ್ ಏನ್ ಅನ್ಕೊಂತೀವೋ ಸಂಕಲ್ಪ ಮಾಡಿ ಅಲ್ಲಿ ಅಂದ್ರೆ ಆಂಜನೇಯನ್ ನಂಬ್ಕೊಂಡು ಬರ್ಬೋದು ಇಲ್ಲಿ ಜನಗಳು. ಖಂಡಿತ ಬರ್ಬೋದು ಸರ್, ತುಂಬಾ ಜನ ಬರ್ತಾರೆ. ಹೌದಾ? ಹಾಂ ಹಾಂ. ಅಲ್ಲ, ಆ್ಯಕ್ಚುಲಿ ವೀಕ್ಷಕರು ಏನು ಮಾಡ್ತಾರೆ ಅಂದರೆ, ನಮ್ಮ ವೀಕ್ಷಕರು ಇದ್ದಾರೆ ನಂಬ್ಕೊಂಡು ನೀವು ಹೇಳಿದ್ರೇ ಹಂಗೆ ಬರೋದು. ಯಾಕಂದ್ರೆ ನಮ್ಗೆ ಒಳ್ಳೇದಾಗಿದೆ ಅಂದರೆ. ಹಾಂ ಹಾಂ. ಅದೇ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಒಳ್ಳೇದಾಗಿದೆ ಸರ್ ನಮ್ಮ ಮನೆ ದೇವರು. ತುಂಬಾ ಜನನು ಬರ್ತಾರೆ, ವಿಶೇಷ ದಿನಗಳಲ್ಲಿ ತುಂಬಾ ಜನ ಇರ್ತಾರೆ ಸರ್. ಹಾಂ ಹಾಂ. ಅಂದರೆ ನಮ್ ಬರ್ಬೋದು 100%. ತುಂಬಾ ಜನ ಕಾಯೆಲ್ಲ ಕಟ್ಟಿದ್ದಾರೆ ಸರ್ ಸಂಕಲ್ಪ ಮಾಡಿ. ಹೌದಾ? ಅಂದ್ರೆ ಏನೋ ಸತ್ಯ ಇರ್ಬೋದು, ಅದಕ್ಕಾಗಲ್ಲ. ನೋಡ್ಬೋದು ನಮ್ಮ ತಾತ ಮುತ್ತಾತನ ಕಾಲದಿಂದನೂ. ಹಾಂ ಹಾಂ. ನಮ್ಮ ತಾತ ಓಕೆ. ಬರ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಿಮಗೆ, ಒಳ್ಳೇದಾಗಲಿ, ದೇವರೆಲ್ಲ. ದೇವಸ್ಥಾನ ಚಿಕ್ಕದಾದರೂ ಅಪಾರ ಶಕ್ತಿಯಿಂದ ತುಳುಕಾಡುತ್ತಿರುವಂತಹ ಈ ದೇವಸ್ಥಾನ ಗೈಸ್, ಅಲ್ಲಿ ರಶ್ ಆಗಿದ್ದಕ್ಕೆ ತೀರ್ಥ ಆಚೆಗಡೆ ಭಕ್ತಾದಿಗಳ ದರ್ಶನ ಮಾಡಿಕೊಂಡು ಇಲ್ಲಿ ತೀರ್ಥ ತಗೊಳ್ತಾ ಇದ್ದಾರೆ. ನೀವು ಸಹ ತೀರ್ಥ ತಗೊಂಡು ಆಂಜನೇಯ ಸ್ವಾಮಿ ಆಶೀರ್ವಾದ ಯಾವಾಗಲೂ ನಿಮ್ಗಿರ್ಲಿ ಅಂತ ಹೇಳ್ತಾ ಇವಾಗ ಅರ್ಚಕರ ಹತ್ರ ಮಾತಾಡೋಣ ಬನ್ನಿ. ಈ ತೆಂಗಿನಕಾಯಿಗಳೆಲ್ಲ ಕಟ್ಟಿದ್ದಾರೆ, ಇದು ಏನಕ್ಕಾಗಿ ಕಟ್ಟಿದ್ದಾರೆ ನಮ್ಮ ವೀಕ್ಷಕರಿಗಾಗಿ ಸ್ವಲ್ಪ ತಿಳ್ಕೊಡಿ. ಇದು ಪೂರ್ಣಫಲ ಅಂತ ಕೇಳ್ತಾರೆ. ಇದು ಪೂರ್ಣಫಲ ಅಂತ ಏನೇ ಕಷ್ಟಗಳಿದ್ರು ಪರಿಹಾರಕ್ಕೋಸ್ಕರ ಕಟ್ತಾ ಇದ್ದಾರೆ. ಈಗ ಒಂದು ಕೋರ್ಟ್ ಕೆಲಸ ಇರ್ಬೋದು, ಅಥವಾ ಮಕ್ಕಳು ಇಲ್ದೇನೆ ಇರೋದು ಫಲ, ಮಕ್ಕಳು ಫಲಕ್ಕೋಸ್ಕರ ಕಟ್ತಾರೆ. ಬೇರೆ ಏನೇ ಒಂದು ಕೆಲಸಗಳು ಏನೇನೇ ಆಗ್ಬೇಕು ಅಂದ್ರೆ, ಈಗ ಕೆಲಸ ಸಿಗದೇನೆ ಇರೋ ಕೆಲಸ ಸಿಗುತ್ತೆ. ಓಕೆ. ಇಲ್ಲಿ ಇವತ್ತು ಸಂಕಲ್ಪ ಮಾಡಿ ಕಾಯಿ ಕಟ್ಬಿಟ್ಟು ಹೋದ್ರೆ 16 ದಿವಸ ಇದು ಇರುತ್ತೆ. 16 ಸಲ 4 ಸಾರಿ 41 ಪ್ರಶ್ನೆ ಅಥವಾ 48 ಒಂದು ಮಂಡಲ ಪ್ರಶ್ನೆ ಬರಬೇಕು. 4 ದಿವಸ 16 ಸಲ. ಅದವರು ಇವರು ಅಂಟು ಮುಂಟಲಾಗಿಲ್ಲ, ಶ್ರದ್ಧಾ ಭಕ್ತಿಯಿಂದ ಬಂದು ಇಲ್ಲಿ ಪ್ರಶ್ನೆ ಕೊಡೋದ್ರೆ ನೀವೇನೇ ಅನ್ಕೊಂಡಿದ್ದ ಕೆಲಸಗಳು ಆಗ್ತದೆ. ತುಂಬಾ ಜನಕ್ಕೆ, ಸಾವಿರಾರು ಜನಕ್ಕಾಗಿದೆ ಇಲ್ಲಿ. ಒಬ್ಬರಿಗೇನೋ 1000 ಜನಕ್ಕೆ ಅನುಕೂಲ. ಇದು ಈಗಿನ ಅಲ್ಲ ದೇವಸ್ಥಾನ, ಸುಮಾರು ಪೂರ್ವ ಜನಕ ದೇವಸ್ಥಾನ, ಸುಮಾರು 800 ವರ್ಷ 1000 ವರ್ಷ ಇತಿಹಾಸ ಇದೆ ದೇವಸ್ಥಾನಕ್ಕೆ. ನಮ್ಮ ತಾತ ಮುತ್ತಾತ ದಿನ ಕಾಲದಿಂದ ಇದು ನಡ್ಕೊಂಡ್ಬಂದಿದೆ. ಇದು ವಿಶೇಷವಾದ ಏನಂದ್ರೆ, ಸ್ವಾಮಿ ದಕ್ಷಿಣ ಮುಖವಾಗಿರೋದು ಬೆಳ್ಳಿ ಎಣಿಕೆ ಕಡಿಮೆಯಲ್ಲಿ ಇದೆ. ಇದರಿಂದ ಇಲ್ಲಿ ಏನೇ ಅನ್ಕೊಂಡಿದ್ರು ಕೆಲಸ ಕಾರ್ಯಗಳು ಆಗುತ್ತೆ. ಇಲ್ಲಿ ಕಾಯಿ ಕಟ್ಟೋದು, ಮತ್ತೆ ಸಂಕಲ್ಪ ಮಾಡ್ಕೊಂಡು ಹೋಗೋದು, ಈ ಮಕ್ಕಳು ಇಲ್ದನವರಿಗೆ ತೀರ್ಥಸ್ಥಾನ ಮಾಡೋದು, ಈ ತರ ಎಲ್ಲ ಅದನ್ನ ಸುಮಾರು ಜನ. ಅಂದ್ರೆ ನಮ್ಮ ವೀಕ್ಷಕರು ಇಲ್ಲಿ ಅಪ್ಪನವ್ರು ನಂಬ್ಕೊಂಡು ಬರ್ಬೋದಾ? ಅವರ ವಾಲಂಟ್ರಿ ಬಂದ್ರು. ಇಲ್ಲಿ ಯಾರಿಗೂ ನಾವು ಫೋರ್ಸ್ ಮಾಡಿ ಅಥವಾ ಟಿವಿನಲ್ಲಿ ಮಾಧ್ಯಮದಲ್ಲಿ ಮಾಡಿಲ್ಲ. ಅವರಾಗ ಅವರು ಜನಗಳಿಂದ ಜನಗಳಿಗೆ ಬೆಳೆದು ಬಂದು ಇಲ್ಲಿ ಅಂದ್ರೆ ಒಳ್ಳೇದಾಗ್ತಾ ಇದೆ, ಅದಕ್ಕಾಗಿ ಬರ್ತಾ ಇದ್ದಾರೆ. ಅನುಕೂಲ ಆಗಿದೆ. 1000 ಜನಕ್ಕೆ ಸುಮಾರು 15-20 ವರ್ಷದ ಮಕ್ಕಳಾಗದಲ್ಲಿವರಿಗೆ ಮಕ್ಕಳು ಫಲ ಸಿಕ್ಕಿದೆ, ಹಾಗಾಗಿ ಬರ್ತಾರೆ. ಅಂದ್ರೆ ಏನೇ ಕೆಲಸ ಇರ್ಲಿ ಪದ್ಧತಿಯಿಂದ ಮಾಡಿದ್ರೆ ಅದು ಪದ್ಧತಿ. ಅಂದ್ರೆ ಇಲ್ಲಿ ಕೇಳೋದೇನು, ಭಕ್ತಿಯಿಂದ ಮಾಡಬೇಕು. ಅವ್ನು ಯಾವುದೇ ಏನೇ ಕೆಲಸ ಮಾಡ್ಬೇಕು ಅಂದ್ರು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಹೊಳಿತಾನೆ. ಭಗವಂತನ ಹತ್ರದಲ್ಲಿ ಎಷ್ಟು ಹತ್ರದಲ್ಲಿ ಅವ್ರು ಇರ್ತಾರೆ, ಎಷ್ಟು ಭಗವಂತ ನಂಬ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಯ್ತು ಗುರುಗಳೇ, ಥ್ಯಾಂಕ್ ಯು, ಧನ್ಯವಾದ.
ಗೈಸ್, ಆಂಜನೇಯ ಸ್ವಾಮಿ ದರ್ಶನ ಮಾಡಿದ ಮೇಲೆ ಇಲ್ಲಿ ಅರ್ಚಕರು ಕೂತ್ಕೊಂಡಿರ್ತಾರೆ. ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಅವ್ರ ಹತ್ರ ಹೇಳ್ಕೊಬೋದು. ಇಲ್ಲಿ ನಿಂಬೆ ಹಣ್ಣಿನ ಮಂತ್ರವಾಕ್ಯ ಕೊಡ್ತಾರೆ, ಅದನ್ನು ಮನೆಗೆ ತೊಗೊಂಡೋಗ್ಬೋದು. ಇಲ್ಲ ಅಂತರ ಕಟ್ತಾರೆ, ಅದನ್ನು ತೊಗೊಂಡೋಗ್ಬೋದು. ಭೂತ ಪಿಚಾಚಿಗಳು ಕಾಟ ಇರ್ತದಲ್ಲ ಗೈಸ್, ಅವರು ಈ ನಿಂಬೆಹಣ್ಣು ತೊಗೊಂಡೋಗಿ ಮನೇಲಿ ಇಟ್ಟರೆ ಏನು ಮನೇಲಿ ನಡೀತದೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಪೂಜಾರಿಗಳು ಸಹ ಹೇಳ್ತಾರೆ. ಗೈಸ್, ಆಂಜನೇಯ ಸ್ವಾಮಿ ಎಲ್ಲಿರ್ತಾರೋ ಅಲ್ಲಿ ಸುಖ ಸಮೃದ್ಧಿ ಅಂತೂ ಇರೇ ಇರುತ್ತೆ. ಏನೋ ಪರಿಸ್ಥಿತಿ ಇರಲಿ ನಿಮ್ಮದು, ಇಲ್ಲಿ ಬಂದು ಅರ್ಚಕರ ಹತ್ರ ಮಾತಾಡಿ ಅವರು ಡೆಫಿನೆಟ್ಲಿ ಆಗಿ ನಿಮ್ಮ ಕೆಲಸಗಳ ಅಂದರೆ ಕಷ್ಟಗಳ ಪರಿಹಾರ ಅಂತೂ ಮಾಡಿಕೊಡೇ ಕೊಡ್ತಾರೆ. ಗೈಸ್, ಇಲ್ಲಿ ಅನ್ನದಾಸಳ ಪ್ರತಿನಿತ್ಯವೂ ಆಗುತ್ತೆ ಗೈಸ್. ಅಂದರೆ ವಾರಕ್ಕೆ 3 ದಿನ ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಡೆಫಿನೆಟ್ಲಿ ಆಗಿ ಅಪ್ಪನವರ ದರ್ಶನ ಮಾಡಕ್ಕೆ ಬಂದರೆ ಕನ್ಫರ್ಮ್ ಆಗಿ ನೀವು ಅನ್ನದಾಸಳ ಅಂದರೆ ಪ್ರಸಾದ ಸ್ವೀಕರಿಸಿ ಹೋಗಬೇಕು ಅಂತ ನನ್ನ ವಿನಂತಿ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿರಲಿ ಕಾಪಾಡ್ತಾನಂತ ತಿಳಿಯುತ್ತಾ ಗೈಸ್, ಇನ್ನು ಆ ಆಂಜನೇಯ ಸ್ವಾಮಿ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಗೈಸ್, ಇಲ್ಲಿಗೆ ಬಂದರೆ ಪ್ರಸಾದವನ್ನಂತೂ ಮಿಸ್ ಮಾಡೇಬೇಡಿ ಗೈಸ್. ಯಾಕಂದರೆ ಭಗವಂತನ ಪ್ರಸಾದ ತಿಂದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ದೊಡ್ಡವರು ಹೇಳ್ತಾರೆ. ಇದು ಹೇಳ್ತಾ ಗೈಸ್, ನಾವು ಮುಂದಿನ ಬ್ಲಾಗಲ್ಲಿ ಸಿಗೋಣ. ನೀವೆಲ್ಲ ಕ್ಷೇಮವಾಗಿರಿ, ನಿಮ್ಮ ಮನೆಗಳಲ್ಲಿ ಸುಖಿ ಸಮೃದ್ಧಿ ಬರಲಿ ಅಂತ ಆ ಭಗವಂತಂತ ಪ್ರಾರ್ಥನೆ ಮಾಡ್ತಾ ಗೈಸ್, ಜೈ ಕರ್ನಾಟಕ, ಒಂದೇ ಮಾತರಂ. ನೀವು ಯಾವಾಗಲೂ ಖುಷಿಯಾಗಿರಲಿ ಅಂತ ಇಂಥ ಪ್ಲೇಸಿಗೆ ಹೋಗಿ, ಹೊಸ ಹೊಸ ಪ್ಲೇಸಿಗೆ ಹೋಗಿ ಏನು ನಿಜ ಐತೆ, ನಿಮ್ಮ ಕಷ್ಟಗಳು ಎಲ್ಲಿ ಪರಿಹಾರ ಆಗುತ್ತೋ ಇಡೀ ಕರ್ನಾಟಕ ಸುತ್ತಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಗೈಸ್.